ಹಲೋ ಪ್ರಿಯ ವೀಕ್ಷಕರೇ, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ನವರಾತ್ರಿಯ 2ನೇ ದಿನದಂದು ಯಾವ ದೇವಿಯನ್ನು ಪೂಜಿಸುತ್ತಾರೆ ಮತ್ತು ಅದರ ವಿಶೇಷತೆಗಳೇನು ಎಂದು ತಿಳಿದುಕೊಳ್ಳೋಣ. ದುರ್ಗಾ ಮಾತೆಯ 2ನೇ ಶಕ್ತಿಯ ಅವತಾರ ಬ್ರಹ್ಮಚಾರಿಣಿ. ಬ್ರಹ್ಮಚಾರಿಣಿಯ ಸ್ವರೂಪ ಜ್ಯೋತಿರ್ಮಯಂ ಭವ್ಯಂ. ಬಲಗೈಯಲ್ಲಿ ಜಪಮಾಲೆ, ಎಡಗೈಯಲ್ಲಿ ಕಮಂಡಲ ಹಿಡಿದಿರುತ್ತಾಳೆ. ಹಿಮವಂತನ ಮಗಳಾದ ಪಾರ್ವತಿಯೇ ಬ್ರಹ್ಮಚಾರಿಣಿ ದೇವಿ. ಬ್ರಹ್ಮ ಶಬ್ದಕ್ಕೆ ಅರ್ಥ ತಪಸ್ಸು. ಬ್ರಹ್ಮಚಾರಿಣಿ ಅಂದರೆ ತಪವನ್ನು ಆಚರಿಸುವುದು ಎಂದು ಅರ್ಥ. ವೇದ ಸತ್ವಂ ತಪೋಬ್ರಹ್ಮಂ ಅಂದರೆ ವೇದ, ತತ್ವ, ತಪ. ಬ್ರಹ್ಮ ಶಬ್ದಕ್ಕೆ ಅರ್ಥಗಳು: ನಾರದ ಮಹರ್ಷಿಯಿಂದ ಉಪದೇಶ ಪಡೆದು ಪರಶಿವನನ್ನು ಪತಿಯಾಗಿ ಪಡೆಯಲು ಘೋರವಾದ ತಪಸ್ಸನ್ನು ಆಚರಿಸುತ್ತಾಳೆ. ಈ ಕಠೋರ ತಪಸ್ಸಿನಿಂದಾಗಿ ತಪಶ್ಚಾರಿಣಿ ಎಂದು ಕರೆಯುತ್ತಿದ್ದರು. ಕೇವಲ ಹಣ್ಣುಗಳನ್ನು, ಕಂದಮೂಲಗಳನ್ನು ತಿಂದು 1000 ವರ್ಷಗಳನ್ನು ಕಳೆಯುತ್ತಾಳೆ. ಹಸಿ ತರಕಾರಿಗಳನ್ನು ತಿಂದು ಮತ್ತೆ 100 ವರ್ಷಗಳು ತಪಸ್ಸು ಆಚರಿಸುತ್ತಾಳೆ. ಬಿಸಿಲು, ಗಾಳಿ, ಮಳೆಗೆ ತಡೆದುಕೊಂಡು ತಪಸ್ಸನ್ನು ಮುಂದುವರಿಸುತ್ತಾಳೆ. ಯಾವ ಆಹಾರ ಸೇವಿಸದೆ ಇರುವುದರಿಂದ ಅಪರ್ಣ ಎಂಬ ಹೆಸರು. ತಾಯಿ ಮೀನಾ ಈ ಘೋರ ತಪಸ್ಸನ್ನು ತಪ್ಪಿಸಲು ನಿಲ್ಲಿಸುವುಮ ಎಂದು ಹೇಳುತ್ತಾಳೆ. ಈಕೆಯ ಘೋರ ತಪಸ್ಸಿಗೆ 3 ಲೋಕಗಳು ತಲ್ಲಣಿಸುತ್ತವೆ. ಬ್ರಹ್ಮದೇವನು ನೀನು ತಪ್ಪದೇ ಶಿವನನ್ನು ಪತಿಯಾಗಿ ಪಡೆಯುವೆ ಎಂದು ತಿಳಿಸುತ್ತಾನೆ. ಬ್ರಹ್ಮಚಾರಿಣಿಯನ್ನು ಪೂಜಿಸುವುದರಿಂದ ತಪ, ತ್ಯಾಗ, ವೈರಾಗ್ಯ, ಸದಾಚಾರ, ಸಂಯಮನ ಲಭಿಸುತ್ತದೆ. ಸ್ವಾರ್ಥ ಸಿದ್ಧಿ, ವಿಜಯ, ಉತ್ತಮ ಆರೋಗ್ಯ ಲಭ್ಯವಾಗುತ್ತದೆ. ಈಕೆಯಲ್ಲಿ ಭಗವತಿ ಚಿಂತಾತ್ಮಕ ದಿವ್ಯ ದರ್ಶನ ಪ್ರಾಪ್ತವಾಗುತ್ತದೆ. ಎಲ್ಲರೂ ಭಕ್ತಿ ಭಾವದಿಂದ ಆರಾಧಿಸಿದರೆ ಕುಟುಂಬದವರಿಗೆ ರೋಗ ಶೋಕಗಳಿಂದ ವಿಮುಕ್ತಿ ಸಿಗುತ್ತದೆ. ಇನ್ನು ಪೂಜೆಗೆ ಯಾವ ಹೂವುಗಳನ್ನು ಅರ್ಪಿಸಬೇಕು ಎಂದು ನೋಡೋದಾದರೆ ಕೆಂಪು ಹೂವುಗಳು ತುಂಬ ಶ್ರೇಷ್ಠ. ತುಪ್ಪದಿಂದ ದೀಪಾರಾಧನೆ ಮಾಡಿದರೆ ತುಂಬಾ ಒಳ್ಳೆಯದು. ಈ ರೀತಿಯಾಗಿ ಶ್ಲೋಕವನ್ನು ಪಠಿಸಿ ಪೂಜಿಸಬೇಕು. ನೋಡಿದ್ರಲ್ಲ ವೀಕ್ಷಕರೇ, ಈ ಪುಟ್ಟ ಮಾಹಿತಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು.